ಮೊಟ್ಟೆ ಸಾಂಬಾರು ಮಾಡುವ ವಿಧಾನ. ಬೇಕಾಗಿರೋಂಥ ಇಂಗ್ರೀಡಿಯೆಂಟು 1.5 kg ಚಿಕನ್ನು, 3 ದೊಡ್ಡಗೆ ಹೆಚ್ಕೊಂಡಿರೋ ಈರುಳ್ಳಿ, 1 ಟೊಮೊಟೊ, 1 ಇಡೀ ಸಾಂಬಾರು ಸೊಪ್ಪು, ಅರ್ಧ ಹೋಳು ಕಾಯಿ ತುರಿ ಆ್ಯಂಡ್ 1 ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ. ಮಸಾಲೆಗೆ 1 ಇಡೀ ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಆ್ಯಂಡ್ ಶುಂಠಿ. ಈ ಮಸಾಲೆ ಮಾಡ್ಕೊಳ್ಳೋ ವಿಧಾನ. ಒಂದು ಬಾಣಲಿಯಲ್ಲಿ 2 to 3 ಸ್ಪೂನ್ ಆಯಿಲ್ ಹಾಕಿ ಆಲ್ರೆಡಿ 3 ಆನಿಯನ್ಸ್ ಕಟ್ ಮಾಡಿದ್ದು ಏನಿತ್ತು ಅದನ್ನ ಹಾಕಿ ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ ಮತ್ತು ಲವಂಗನ ಹಾಕಿ ಲೋ ಫ್ಲೇಮಲ್ಲಿ ಆನಿಯನ್ನು ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿ, ಅದು ಒಂದ್ಸಲ ಬ್ರೌನ್ ಕಲರ್ ಟರ್ನ್ ಆದಮೇಲೆ ಆಲ್ರೆಡಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೋ 1 ಟೊಮೊಟೊ ಅದನ್ನೂ ಹಾಕಿ ಸ್ವಲ್ಪ ಅದು ಬಾಡೋವರೆಗೆ ಅದನ್ನ 1 or 2 ಮಿನಿಟ್ಸ್ ಮತ್ತೆ ಫ್ರೈ ಮಾಡಿ, ಅದಕ್ಕೆ ಕಾಯಿನ ಹಾಕಿ ಮತ್ತೆ 1 ಮಿನಿಟ್ ಅದನ್ನು ಫ್ರೈ ಮಾಡಿ, ಮತ್ತು ಸಾಂಬಾರು ಸೊಪ್ಪನ್ನು ಆ್ಯಡ್ ಮಾಡಿ ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡಿ 1 ಮಿನಿಟ್ ಲೋ ಫ್ಲೇಮಲ್ಲೇ ಫ್ರೈ ಮಾಡಿ, ಅದಕ್ಕೆ 2 ಸ್ಪೂನ್ ಖಾರ ಪುಡಿ ಮತ್ತು 2 ಸ್ಪೂನ್ ಸಾಂಬಾರು ಪುಡಿನ ಆ್ಯಡ್ ಮಾಡಿ ಗ್ಯಾಸ್ನ ಆಫ್ ಮಾಡಿ ಅದನ್ನೆಲ್ಲ ಮಿಕ್ಸ್ ಮಾಡಿ ತಣ್ಣಗಾಗೋವರೆಗೂ ವೆಯ್ಟ್ ಮಾಡಬೇಕು. ಅದು ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಅಷ್ಟು ಮಸಾಲೆನ ಆ್ಯಡ್ ಮಾಡಿ ಅದಕ್ಕೆ ಎಷ್ಟು ವಾಟರ್ ರಿಕ್ವೈರ್ಡ್ ಇರುತ್ತೆ ಅಷ್ಟು ವಾಟರ್ನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ಗಸಗಸೆ ಹಾಕಿ ಗ್ರೈಂಡ್ ಮಾಡಿದ್ರೆ ನಮ್ಮದು ಮಸಾಲೆ ಸಾಂಬಾರಿಗೆ ರೆಡಿಯಾಗಿದೆ. ನೆಕ್ಸ್ಟ್ ಸಾಂಬಾರು ಮಾಡೋಕ್ಕೆ 1 ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳಿ ಆ್ಯಂಡ್ 1 ಟೊಮೊಟೊ ತೊಗೊಂಡು ಕುಕ್ಕರಲ್ಲಿ 2 to 3 ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಕಟ್ ಮಾಡಿರೋಂಥ 1 ಈರುಳ್ಳಿನ ಹಾಕಿ ಸಣ್ಣ ಉರಿಲಿ ಬ್ರೌನ್ ಕಲರ್ ಬರೋವರೆಗೂ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಅದು ಬ್ರೌನ್ ಕಲರ್ ಬಂದಮೇಲೆ ಕ್ಲೀನಾಗಿ ತೊಳೆದಿಟ್ಕೊಂಡಿರೋಂಥ ಚಿಕನ್ನ ಅದಕ್ಕೆ ಹಾಕಿ ಕ್ಲೀನಾಗಿ 1 or 2 ಮಿನಿಟ್ಸ್ ಫ್ರೈ ಮಾಡಿ, ಅದಕ್ಕೆ ರುಚಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿಣನ ಅದಕ್ಕೆ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚಿಕನ್ನ ಚೆನ್ನಾಗಿ ಫ್ರೈ ಮಾಡಿ, ಅದಾದಮೇಲೆ ಆಲ್ರೆಡಿ ಏನು 1 ಟೊಮೊಟೊ ಕಟ್ ಮಾಡಿ ಇಟ್ಟಿದ್ದೋ ಅದನ್ನೂ ಆ್ಯಡ್ ಮಾಡಿ 1 or 2 ಮಿನಿಟ್ಸ್ ಎಗೇನ್ ಫ್ರೈ ಮಾಡಿ. 4-5 ಮಿನಿಟ್ಸ್ ಚೆನ್ನಾಗಿ ಬೇಯಿಸಿ ಅದಕ್ಕೆ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿ, ಆಲ್ರೆಡಿ ಆಡಿಸಿಟ್ಟಿರೋಂಥ ಏನು ಮಸಾಲೆ ಇತ್ತು ಅದನ್ನ ಕ್ಲೀನಾಗಿ ಇದಕ್ಕೆ ಹಾಕಿ ನಿಮಗೆ ಏನು ಕನ್ಸಿಸ್ಟೆನ್ಸಿ ಬೇಕು ಸಾಂಬಾರು ಆ ಕನ್ಸಿಸ್ಟೆನ್ಸಿಲಿ ನೀರನ್ನ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ಇದನ್ನ ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡಿ ವಿಷಲ್ನ ಮುಚ್ಚಿ ಒಂದು 4 ರಿಂದ 5 ವಿಷಲ್ಲು, ಮೊಟ್ಟೆ ಕೋಳಿ ಆಗಿರೋದ್ರಿಂದ ಒಂದು 4 ರಿಂದ 5 ವಿಷಲ್ನ ಹೋಗಿಸಿದ್ರೆ ಬಿಸಿ ಬಿಸಿ ಸಾಂಬಾರು ರೆಡಿಯಾಗಿರುತ್ತೆ. ಸೊ ಬಿಸಿ ಬಿಸಿ ಚಿಕನ್ ಸಾಂಬಾರು ರೆಡಿಯಾಗಿದೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂದಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.